ಒಮ್ಮೆ ಕೃಷ್ಣ ತಾನು ಅಮ್ಮನ ತೊಡೆ ಮೇಲೆ ಮಲ್ಕೊಂಡಿದ್ದಾನಂತೆ. ಇವಳಾದರೂ ಈ ಯಶೋದೆ ಆದರೂ ತಾನು ಬೆಳಗಿನ ಜಾವ ಮೊಸರನ್ನು ಕಡಿತಾ ಇದ್ದಾಳಂತೆ. ಯಾವತ್ತು ಬೆಳಗ್ಗೆ ಮೊಸರನ್ನು ಕಡಿಯುವ ಪದ್ಧತಿ ಎಂದಿನಿಂದಲೂ. ಯಾವ ರೀತಿ ತಾನು ಕಡಿತಾ ಇದ್ದಾಳೆ ಅಂತ ಹೇಳಿದ್ರೆ ತುಂಬ ಚಂದವಾಗಿ ಭಾಗವತ ವರ್ಣನೆಯನ್ನ ಮಾಡ್ತದೆ. ಅಂದ್ರೆ ನೋಡಿ, ಮನೆಯಲ್ಲಿದ್ದಾಳೆ, ಮನೆಯಲ್ಲಿದ್ರು ಕೂಡ ಯಶೋದೆ ಯಾವ ರೀತಿ ಅಲಂಕಾರ ಮಾಡ್ಕೊಳ್ತಾ ಇದ್ಲು ಅಂತ. ಕ್ಷೌಮಂ ವಾಸಃ ಪೃಥು ಕಟಿತಟೆ ಬಿಭ್ರತಿ ಸೂತ್ರನದ್ದಂ ಪುತ್ರ ಸ್ನೇಹಸ್ತುತ ಕುಚ ಯುಗಂ ಜಾತಕಂ ಪಂಚ ಸುಭ್ರೂಹು. ರೇಷ್ಮೆ ವಸ್ತ್ರ ತೊಟ್ಕೊಂಡಿದ್ದಾಳಂತೆ, ರೇಷ್ಮೆ ಸೀರೆ ಉಟ್ಕೊಂಡಿದ್ದಾಳೆ ಯಶೋದೆ. ನಂತರ ಸೊಂಟದ ಪಟ್ಟಿ ಕಟ್ಕೊಂಡಿದ್ದಾಳಂತೆ, ಕೈ ತುಂಬ ಬಳೆ ಹಾಕೊಂಡಿದ್ದಾಳಂತೆ, ತುರುಬು ಕಟ್ಕೊಂಡು ತುರುಬಿನಲ್ಲಿ ಮಲ್ಲಿಗೆ ಮುಂತಾದ ಹೂವನ್ನೆಲ್ಲ ಮುಡ್ಕೊಂಡಿದ್ದಾಳಂತೆ. ತಾನು ಮುಡಿದುಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳಂತೆ. ನೋಡಿ, ಇದೇ ಭಾಗವತ ಹೇಳೋದು, ಅಲಂಕಾರ ಮಾಡೋದು ಬೀದಿಗಿಳಿಬೇಕಾದ್ರೆ ಮಾತ್ರ ಅಲ್ಲ, ಮನೆಯಲ್ಲೂ ಅಲಂಕಾರ ಮಾಡ್ಕೊಂಡಿರ್ಬೇಕು ಅಂತ. ಯಾಕಂದ್ರೆ ನಿಜವಾಗಿ ಗೃಹಲಕ್ಷ್ಮಿ ಅಂತ ಕರೆಯೋದು ಮನೆಯಲ್ಲಿ ಅಲಂಕಾರ ಮಾಡ್ಕೊಂಡಿದ್ರೆ. ಮನೆಯಲ್ಲಿ ಏನೋ ಅಲಂಕಾರ ಮಾಡ್ಕೊಳ್ಳದೆ ಇದ್ರೆ ಮನೆಯಲ್ಲಿ ನೋಡ್ಲಿಕ್ಕಾಗೋಲ್ಲ. ಅದೇ ರಸ್ತೆಗಳಿದ್ರೆ ದೊಡ್ಡ ಅಪ್ಸರಾಸ್ತ್ರಿ ಆಗಿ ಕಂಡ್ರೆ ಪ್ರಯೋಜನ ಇಲ್ಲ. ಅವಳು ಮನೆಯಲ್ಲೂ ಅಲಂಕಾರ ಮಾಡ್ಕೊಂಡಿದ್ದಾಳಂತೆ. ತಾನು ಕಡಿತಾ ಇದ್ದಾಳಂತೆ. ಕಡಿತಾ ಬಾಯಿಯಲ್ಲಿ ಕೃಷ್ಣನದ್ದೇ ಲೀಲೆಗಳನ್ನು ಹಾಡ್ತಾ ಇದ್ದಾಳಂತೆ ಯಶೋದೆ. ಕೃಷ್ಣನ ಲೀಲೆಯನ್ನು ಆಡ್ತಾ ತಾನು ಕಡಿತಾ ಇದ್ದಾಳಂತೆ. ಆ ಒಂದು ಚಿತ್ರಣ ಬಹಳ ಸುಂದರ ಭಾಗವತ ಕೊಡ್ತದೆ. ಕಡಿತಾ ಇರಬೇಕಾದ್ರೆ ಕೈಯ ಬಳೆ ಶಬ್ದ ಝಣ್ 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 ಅಂತ ಒಳ್ಳೆ ತಾಳ ಹಾಕಿದಾಗೆ ಕೇಳಿಸ್ತಾ ಇದೆಯಂತೆ. ತಾನು ಹೂ ಮುಡ್ಕೊಂಡಿದ್ದಾಳಂತೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಆ ಹೂವೆಲ್ಲ ಜಾರಿ ಬೀಳ್ತಾ ಇದೆಯಂತೆ. ತೊಡೆಯಲ್ಲಿ ಕೃಷ್ಣ ಮಲಗಿದ್ದಾನೆ, ಅವನಿಗೆ ಹಾಲು ಕುಡಿಸ್ತಾ ಇದ್ದಾಳೆ, ಎದೆ ಹಾಲು. ಅಷ್ಟೊತ್ತಿಗೆ ಒಲೆ ಮೇಲೆ ಆ ಹಾಲು ಇಟ್ಟಿದ್ಲು. ಆ ಹಾಲು ಮೇಲೆ ಬರ್ಲಿಕ್ಕೆ ಶುರುವಾಯಿತು. ಕೃಷ್ಣನನ್ನ ಕೆಳಗಿಟ್ಲು, ತಾನು ಸೀದಾ ಹಾಲನ್ನ ಕೆಳಗಿಳಿಸ್ಲಿಕ್ಕೆ ಹೋದ್ರು. ಕೃಷ್ಣನಿಗೆ ಸಿಟ್ಟು ಬಂತಂತೆ. ನಾನಿನ್ನೂ ಅರ್ಧ ಹಾಲು ಕುಡ್ದಿದ್ದೇನೆ, ಅರ್ಧ ಹಾಲು ಕುಡ್ದಾಗ್ಲೇ ಇವಳಿಗೆ ಹಾಲು ಮುಖ್ಯ ಆಯ್ತಲ್ವಾ ಕೃಷ್ಣನಿಗಿಂತಲೂ. ನೈವೇದ್ಯ ಆಗ್ಬೇಕಾದ್ರೆ ಯಾವತ್ತು ಮಧ್ಯ ಬರಬಾರದು ಅಂತ ಅದಕ್ಕೆ ಹೇಳುದು. ಕೃಷ್ಣ ನೈವೇದ್ಯ ಮಾಡ್ತಾ ಇದ್ದ ಅಂದ್ರೆ ಕೃಷ್ಣ ಹಾಲು ಕುಡಿಯೋದು ಅಂದ್ರೆ ನೈವೇದ್ಯ. ಕೃಷ್ಣ ನೈವೇದ್ಯ ಆಗ್ತಾ ಇರಬೇಕಾದ್ರೆ ಇವಳು ಅರ್ಧದಲ್ಲಿ ಭಂಗ ಮಾಡಿಬಿಟ್ರೆ ಅದಕ್ಕೆ ಯಾವತ್ತು ನೈವೇದ್ಯ ಆಗ್ಬೇಕಾದ್ರೆ ಮಧ್ಯ ಬರಬಾರದು, ನೈವೇದ್ಯ ಆಗ್ಬೇಕಾದ್ರೆ ನೋಡಬಾರದು. ಅದಕ್ಕೋಸ್ಕರವೇ ಹೇಳುದು. ಕೃಷ್ಣನಿಗೆ ಸಿಟ್ಟು ಬಂತಂತೆ. ಸಿಟ್ಟು ಬಂದು ಅಲ್ಲೇ ಆ ಮೊಸರು ಕಡಿಯುವಂತಹ ಕಡಗೋಲೇನಿದೆ ಅದನ್ನು ತೆಗೆದು ಹೊಡೆದನಂತೆ ಆ ಗಡಿಗೆಗೆ. ಮೊಸರಿನ ಗಡಿಗೆಯೇ ಚಿಂದಿ ಎಲ್ಲ ಕಡೆ ಮೊಸರು ಚೆಲ್ಲಿ ಬಿಡ್ತು. ಅಷ್ಟು ಸಾಕಾಗಲಿಲ್ಲ ಅಂತ ಅಲ್ಲೊಂದು ಅವಲಕ್ಕಿ ಜಿಡ್ಡೆ ಇತ್ತಂತೆ, ಸೀದೆ ಎಳ್ಕೊಂಡು ಬಂದಂತೆ. ಎಳ್ಕೊಂಡು ಬಂದು ಅದರ ಮೇಲೆ ಹತ್ತಿದಂತೆ. ಹತ್ತಿ ಅಲ್ಲೇ ಮೇಲೆ ಬೆಣ್ಣೆ ಎಲ್ಲ ಇಟ್ಟಿದ್ಲು. ಆ ಬೆಣ್ಣೆಯನ್ನೆಲ್ಲ ತೆಗೆದು ಕೆಳಗೆ ಎಸಿಲಿಕ್ಕೆ ಶುರು ಮಾಡಿದ್ನಂತೆ. ಕೂಡ್ಲೆ ಎಲ್ಲ ಅವನ ಸ್ನೇಹಿತರು ಹಾಜರ್, ಮಂಗ, ಬೆಕ್ಕು ಮುಂತಾದವುಗಳೆಲ್ಲ ಅವುಗಳಿಗೆ ತೆಗೆದು ಎಸಿತಾ ಇದ್ದಾನೆ. ತಗೊಳ್ಳಿ, ನಿಮಗೆ ಸಮಾರಾಧನೆ ಇದು ಅಂತ. ಇದನ್ನ ಯಶೋದೆ ಬಂದು ನೋಡ್ತಾಳೆ. ಸಿಟ್ಟು ತಡಿಲಿಕ್ಕಾಗ್ಲಿಲ್ವಂತೆ. ಎಲ್ಲ ಇವನ ಇಲ್ಲಿವರೆಗೆ ಗೋಪಿಕಾಸ್ತ್ರೀಯರು ಹೇಳ್ತಾ ಇದ್ದ ಕಂಪ್ಲೇಂಟ್ ಕೇಳ್ತಾ ಇದ್ದೆ, ಇಲ್ಲೇ ನೀನು ಶುರು ಮಾಡಿಬಿಟ್ಟಿಯಾ? ಮೊಸರಿನ ಪಾತ್ರೆ ಒಡೆದಾಕಿದ್ದಾನೆ, ಬೆಣ್ಣೆ ತೆಗೆದು ಎಸಿತಾ ಇದ್ದಾನೆ ಅಂತ ತಡಿಲಿಕ್ಕಾಗದ ಒಂದು ಕೋಲ್ ಹಿಡ್ಕೊಂಡ್ಲಂತೆ. ಇವತ್ತು ನಿನ್ನನ್ನು ಬಿಡೋಲ್ಲ ಅಂತ. ಇಷ್ಟು ದಿನ ಸಿಟ್ಟು ಬಂದ್ರು ನಿನ್ನ ಮುಖ ನೋಡಿದ ಕೂಡಲೇ ಸಿಟ್ಟೆಲ್ಲ ಇಳಿದು ಹೋಗ್ತಾ ಇತ್ತು. ಇವತ್ತು ನಿನ್ನನ್ನು ಬಿಡಲ್ಲ ಅಂತ ಹೇಳಿದ್ಲು, ಕೋಲ್ ಹಿಡ್ಕೊಂಡ್ಲು. ಅಮ್ಮ ಕೋಲ್ ಹಿಡಿದಿದ್ದು ಗೊತ್ತಾಯ್ತಂತೆ, ಚಂಗ ಕೆಳಗೆ ಹಾರಿದ್ನಂತೆ. ಹಾರಿ ಹಿಂದಿನ ಬಾಗಿಲಿಂದ ಓಡ್ಲಿಕ್ಕೆ ಶುರು ಮಾಡಿದ್ನಂತೆ ಕೃಷ್ಣ. ಇವಳಿಗಾದ್ರೂ ಸಿಟ್ಟು, ಬಹಳ ಸಿಟ್ಟು. ಅದಕ್ಕೋಸ್ಕರ ಹಿಂದಿನಿಂದ ಕೃಷ್ಣನನ್ನು ಹಿಂಬಾಲಿಸಿಕೊಂಡು ಹೋದ್ಲಂತೆ. ಕೃಷ್ಣ ಮುಂದಿನಿಂದ ಓಡ್ತಾ ಇದ್ದಾನಂತೆ, ಇವಳು ಹಿಂದಿನಿಂದ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾಳಂತೆ. ಯಾವತ್ತಾದ್ರೂ ಪುಟ್ಟ ಮಕ್ಕಳನ್ನು ಹಿಡಿಲಿಕ್ಕಾಗತ್ತ ಅಮ್ಮಂದಿರಿಗೆ? ಸುಸ್ತಾಗೋದು ಅಮ್ಮಂದಿರೆ. ಆದ್ರೆ ಇವಳು ಬಿಡ್ಲಿಲ್ವಂತೆ, ಇನ್ನಷ್ಟು ಮುಂದೆ ಹೋದ್ಲಂತೆ. ಭಾಗವತ ವರ್ಣನೆ ಮಾಡ್ತಾ ಇದ್ದು ಶುಕಾಚಾರ್ಯರು, ಪರೀಕ್ಷಿತ ಆ ಒಂದು ದೃಶ್ಯ ಎಷ್ಟು ಚಂದ ಇತ್ತು ಗೊತ್ತಾ? ಕೃಷ್ಣ ಮುಂದೆ ಹೋಗಬೇಕಾದ್ರೆ ಕೃಷ್ಣನ ಪಾದದ ಚಿಹ್ನೆ ಎಲ್ಲಾ ಕಡೆ ಆಗಿ ಹೋಗ್ತಾ ಇದೆಯಂತೆ ನೆಲದಲ್ಲಿ. ಹಿಂದಿನಿಂದ ಯಶೋದೆ ಓಡಿ ಬರ್ತಾ ಇದ್ದಾಳಂತೆ. ಓಡುವ ರಭಸದಲ್ಲಿ ಅವಳ ತುರುಬೆಲ್ಲ ಬಿಚ್ಚಿಕೊಳ್ತಾ ಇದೆಯಂತೆ. ಆ ತುರುಬಿನಲ್ಲಿ ಇದ್ದಂತ ಹೂವೆಲ್ಲ ಕೆಳಗೆ ಜಾರಿ ಬೀಳ್ತಾ ಇದೆಯಂತೆ. ಎಲ್ಲ ಆ ಕೃಷ್ಣನ ಪಾದದ ಮೇಲೆ ಹೂವಿನಿಂದ ಅರ್ಚನೆ ಮಾಡಿದಾಗ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಈ ರೀತಿ ಬಹಳ ದೂರವಾಗಿ ಓಡಿ ಹೋದ್ಲು. ಕೃಷ್ಣ ಸಿಗಲಿಲ್ಲ. ಹೇಳ್ತಾರೆ ಪರೀಕ್ಷಿತರು, ಶುಕಾಚಾರ್ಯರು, ಯಾವ ಕೃಷ್ಣನನ್ನ ಯೋಗಿಗಳು ಸಾವಿರಾರು ವರ್ಷ ತಾವು ತಪಸ್ಸು ಮಾಡಿದ್ರು ಹಿಡಿಲಿಕ್ಕಾಗಲ್ವಂತೆ, ಅಂತವನನ್ನ ಇವಳು ಹಿಡಿಲಿಕ್ಕೆ ಹೊರಟಿದ್ದಾಳೆ ಅಂತ.
ಹೋಪೋಗದಿರೆಲೋ ರಂಗ ಬಾಗಿಲಿಂದಾಚೆ. ಇದೇ ಪುರಂದರದಾಸರು ಕಾವ್ಯಾತ್ಮಕವಾಗಿ ಹೇಳೋದು, ಹೋಗಬೇಡಯ್ಯ, ಯಾಕಂದ್ರೆ ಎಲ್ಲಾ ಋಷಿಗಳು ಕಾಯ್ತಾ ಇದ್ದಾರೆ ನಿನ್ನನ್ನು ಯಾವಾಗ ಹಿಡ್ಕೊಂಡ್ಬಿಡ್ಬೇಕು ಅಂತ. ನೀನು ಹೊರಗೋದ್ರೆ ನಿನ್ನನ್ನು ಹಿಡ್ಕೊಂಡ್ಬಿಡ್ತಾರೆ, ಅದಕ್ಕೆ ನಿನ್ನನ್ನು ಕೂಡಲೇ ಹಿಡ್ಕೊಳ್ತಾರೆ ಋಷಿ ಮುನಿಗಳೆಲ್ಲ, ಅದಕ್ಕೆ ಹೋಗ್ಬೇಡ ಅಂತ ಕಾವ್ಯಾತ್ಮಕವಾಗಿ ವರ್ಣನೆ ಮಾಡುದು ಪುರಂದರದಾಸರು. ಅಂಥ ಕೃಷ್ಣನನ್ನ ಹಿಡಿಲಿಕ್ಕೆ ಈ ಯಶೋದೆ ಹೊರಟಿದ್ದಾಳಂತೆ. ಸಿಗಲೇ ಇಲ್ಲ ಕೃಷ್ಣ. ಸುಸ್ತಾಯ್ತು ಯಶೋದೆಗೆ. ಸುಸ್ತಾಗಿ ತಾನು ದೂರದಲ್ಲಿ ಕೂತ್ಕೊಂಡ್ಲು. ಅಯ್ಯೋ ಕೃಷ್ಣ, ನಿನ್ನನ್ನು ಹಿಡಿಲಿಕ್ಕೂ ಆಗಲ್ವಲ್ಲ ಅಂತ ಬೇಸರ ಮಾಡ್ಕೊಳ್ಬೇಕಾದ್ರೆ ಕೃಷ್ಣ ತಾನಾಗಿ ಹತ್ತಿರಕ್ಕೆ ಬಂದಂತೆ. ಅಂದ್ರೆ ನೋಡಿ, ಕೃಷ್ಣನನ್ನ ನಾವು ಧಾರ್ಷ್ಟ್ಯದಿಂದ ಕಟ್ಟಾಕ್ಲಿಕ್ಕೆ ಆಗೋಲ್ಲ. ಯಾವತ್ತು ಬಲಾತ್ಕಾರಕ್ಕೆ ಕೃಷ್ಣ ಸಿಗುವವನಲ್ಲ. ಮತ್ತೆ ಕೃಷ್ಣನಿಗೆ ಶರಣಾಗಬೇಕು. ಅಯ್ಯೋ ಕೃಷ್ಣ ನನಗಾಗೋಲ್ವಲ್ಲ ಅಂತ ಶರಣಾದ್ಲಂತೆ. ಕೃಷ್ಣ ತಾನಾಗಿ ಹತ್ತಿರ ಬಂದಂತೆ. ಯಾಕಂದ್ರೆ ತೋರಿಸ್ಲಿಕ್ಕೆ ಜಗದಲ್ಲಿ ಯಾವತ್ತು ಮಕ್ಕಳು ಅಮ್ಮಂದಿರ ವಶವಾಗಿರಬೇಕು, ಅಮ್ಮ ಅಪ್ಪ ಹೇಳಿದಾಗೆ ಕೇಳಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ತಾನಾಗಿ ಅಮ್ಮನ ಬಳಿಗೆ ಬಂದಂತೆ. ಬರುವ ತನಕ ಸುಮ್ಮನಿದ್ಲು. ಬಂದ ಕೂಡಲೇ ಹಿಡ್ಕೊಂಡ್ಲು. ಸಿಕ್ಕಿದ್ಯಾ, ನೀನನ್ನು ಬಿಡುವುದಿಲ್ಲ ಇವತ್ತು ಅಂತ. ಕೃಷ್ಣ ಹೆದರಿ ಬಿಟ್ನಂತೆ. ಹೆದರಿ ನೋಡ್ತಾ ಇದ್ದಾನಂತೆ. ಕಣ್ಣಿನಿಂದ ನೋಡ್ತಾ ಇದ್ದಾನಂತೆ. ಇವಳಾದ್ರೂ ಮಾಡ್ತೇನೆ ತಡಿ, ನಿನಗೆ ಮಾಡ್ತೇನೆ ತಡಿ ಅಂತ ಹೆದರಿಸ್ತಾನಂತೆ. ಹೆದರಿದಾಗ ಭಿತ್ವಾ ಮೃಷಾಶ್ರಂ, ಕಣ್ಣೀರಾಕಿದ್ನಂತೆ ಕೃಷ್ಣ. ಕೃಷ್ಣ ಕಣ್ಣೀರಾಕಿದ್ರೆ ಎಲ್ರಿಗೂ ಭಯ, ಏನುಂಟು ಅಂತ. ಅಳುವುದ್ಯಾತಕೋ ರಂಗ ಅತ್ತರಂಜೀಪ ಬೊಮ್ಮ. ಪುರಂದರದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ, ಕೃಷ್ಣ ಅಳಬೇಡಯ್ಯ ನೀನು, ಯಾಕಂದ್ರೆ ನೀನತ್ತೆ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನೇ ಹೆದರು ಬಿಡ್ತಾನೆ. ಅಯ್ಯೋ ದೇವರೇ ಹೇಳ್ತಾ ಇದ್ದಾನೆ ಇನ್ನೇನು ಅಂತ. ಆ ರೀತಿ ಕೃಷ್ಣ ತಾನು ಅತ್ನಂತೆ, ಹೆದರಿದವನಾಗೆ ನಟಿಸಿದ್ನಂತೆ. ಯಾಕಂದ್ರೆ ಯಶೋದೆ ಇದಕ್ಕೋಸ್ಕರವೇ ತಪಸ್ ಮಾಡಿದ್ದಲ್ವಾ, ನಾನು ಅಮ್ಮ ಆಗಬೇಕು ಅಂತ. ಅಮ್ಮ ಅಂದ್ರೆ ಏನ್ ಹೇಳಿ, ಅಮ್ಮನ ಗತ್ತು ತೋರಿಸುವುದೇ ಮಕ್ಕಳ ಹತ್ರ, ಇನ್ಯಾರ ಹತ್ರ ತೋರಿಸ್ಲಿಕ್ಕಾಗತ್ತೆ? ಆ ಮಕ್ಕಳಿಗೆ ಹೊಡಿಬೇಕು, ಬೈಬೇಕು, ಮಕ್ಕಳು ಹೆದರ್ಕೊಳ್ಬೇಕು, ಮಕ್ಕಳು ಹೆದರ್ಕೊಂಡು ಅಳ್ಬೇಕು. ಆಗ ಅಮ್ಮನಿಗೆ ನಾನೊಬ್ಳು ಅಮ್ಮ. ಇಲ್ಲದೇ ಇದ್ರೆ ಮಕ್ಕಳು ಹೇಳಿದ್ದೆ ಕೇಳದೇ ಇದ್ರೆ, ಯಾವಾಗಮ್ಮ ನಿಂದೇನು ತೋದ್ರೆ, ಈ ಮಕ್ಕಳು ನಾನು ಹೇಳಿದ್ ಕೇಳೋದೇ ಇಲ್ಲ, ನಾನೊಂದು ಅಮ್ಮ, ಯಾಕಾದ್ರೂ ಇದ್ದೇನೋ, ಅಮ್ಮನಿಗೆ ಬೇಜಾರಾಗತ್ತೆ. ಈ ರೀತಿ ನೋಡಿ, ಆ ಅಮ್ಮನ ವಾತ್ಸಲ್ಯಕ್ಕೋಸ್ಕರ ಭಗವಂತ ಏನೆಲ್ಲ ನಾಟಕ ಮಾಡ್ತಾನೆ ಅಂತ. ಅದಕ್ಕಾಗಿ ತಾನು ಅದನ್ನು ಹೇಳ್ತಾರೆ ಶುಕಾಚಾರ್ಯರು, ಭಿತ್ವಾ ಮೃಷಾಶ್ರುಂ ಅಂತ. ಅದು ಕಣ್ಕಟ್ಟಿನ ನೀರದು, ನಿಜವಾದ ಕಣ್ಣೀರಲ್ಲ, ಹೆದರಿ ಬಂದದ್ದಲ್ಲ, ಮತ್ತೆ ತಾಯಿಗೆ ಖುಷಿ ಕೊಡ್ಲಿಕ್ಕೋಸ್ಕರ ಬಂದ ಕಣ್ಣೀರದು ಅಂತ ಒಬ್ಬ ಕವಿ ವರ್ಣನೆ ಮಾಡ್ತಾನೆ. ಆ ಕಣ್ಣೀರು ಕೂಡ ಎಷ್ಟು ಚಂದ ಭಗವಂತನದ್ದು. ಕಣ್ಣ ನೀರಗನಿ ಇಂದ್ರ ನೀಲಮಣಿ ತಾವರೆಯ ಕಂಗಳಲ್ಲಿ. ತುಂಬಾ ಸುಂದರವಾದ ವರ್ಣನೆ. ಆ ಭಗವಂತನ ಒಂದೊಂದು ಕಣ್ಣು ಕಮಲದ ಎಸಳಿನ ಹಾಗೆ. ಅಂಥ ಕಮಲದ ದಳದಿಂದ ಒಂದೊಂದು ನೀರು ಇಳ್ಕೊಂಡು ಬಂತು ಅಂದ್ರೆ ಕೃಷ್ಣ ಒಳ್ಳೆ ಇಂದ್ರನೀಲಮಣಿಯ ಬಣ್ಣ ಅವನು. ಆ ನೀರು ಆ ಬಣ್ಣಕ್ಕೆ ತಾಕಿ ಒಳ್ಳೆ ಇಂದ್ರನೀಲಮಣಿಯೋ ಅನ್ನುವ ಹಾಗೆ ಕಾಣಿಸ್ತಾ ಇದೆಯಂತೆ, ಹೊರತು ಕಣ್ಣೀರಿನಾಗೆ ಕಾಣಿಸ್ತಾ ಇಲ್ವಂತೆ. ಅವಳಾದರೂ ಕೃಷ್ಣನನ್ನ ಹಿಡ್ಕೊಂಡ್ಲಂತೆ ಒಳಗಿನಿಂದ. ಅಯ್ಯೋ ಪಾಪ ನಮ್ ಕೂಸು ಅಂತ ಪ್ರೀತಿ. ಆದ್ರೆ ಈ ಕೃಷ್ಣನಿಗೆ ಬಿಟ್ಟು ಬಿಟ್ಟೆ ಇಷ್ಟು ಜೋರಾಗ್ಬಿಟ್ಟಿದ್ದಾನೆ, ಇವತ್ತು ಬಿಡುದಿಲ್ಲ ಅಂತ ಹೇಳುದಿಲ್ಲ. ಎಳ್ಕೊಂಡದ್ಲು, ಎಳ್ಕೊಂಡು ಹೋಗಿ ಅವಲಕ್ಕಿ ಜಿಡ್ಡೆಗೆ ಕಟ್ಟಾಕಿದ್ಲು. ಕಟ್ಟಾಕ್ಲಿಕ್ಕೆ ಹೋಗ್ತಾಳೆ, 2 ಅಂಗುಲ ಕಮ್ಮಿ ಆಗ್ತಾ ಇದೆಯಂತೆ. ಹಗ್ಗ ಎಷ್ಟೇ ತಗೊಂಬಂದ್ರು ಕೂಡ 2 ಅಂಗುಲ ಕಮ್ಮಿ ಆಗ್ತಾ ಇದೆಯಂತೆ. ಅದಕ್ಕೆ ಸೇರಿಸಿದ್ಲು ಇನ್ನೊಂದು ಹಗ್ಗ ಸೇರಿಸಿದ್ಲು, ಇನ್ನೊಂದು ಹಗ್ಗ ಸೇರಿಸಿದ್ಲು. ಸಾಕಾಗದೆ ಪಕ್ಕದ ಮನೆಯವರನ್ನು ಕರೆದ್ಲು, ನಿಮ್ಮನೇಲಿ ಹಗ್ಗ ಇದೆಯಾ ಕೊಡಿ ಅಂತ. ಅದನ್ನು ಸೇರಿಸಿ ಕಟ್ಟಿದ್ಲು, ಇನ್ನೊಂದು ಹಗ್ಗ ಕರೆದ್ಲು. ಈ ರೀತಿ ಇಡೀ ಗೋಕುಲದ ಹಕ್ಕ ಕಟ್ಟಿದ್ಲು. ಒಬ್ಬ ಕೃಷ್ಣನನ್ನ ಕಟ್ಲಿಕ್ಕೆ ಆಗ್ತಾ ಇಲ್ವಂತೆ ಅವಳಿಗೆ. ವಾದಿರಾಜರು ಹೇಳ್ತಾರೆ, ಎಲ್ಲಿ ಇವನಿಗೆ ಕಟ್ಲಿಕ್ಕಾಗತ್ತೆ ಅಂತ. ಯಾಕಂದ್ರೆ ಕಟ್ಟನ್ನೇ ಬಿಡಿಸುವವ ಇವನು, ಸಂಸಾರದ ಕಟ್ಟನ್ನೇ ಬಿಡಿಸುವ ಈ ಭಗವಂತನನ್ನ ಕಟ್ಲಿಕ್ಕಾಗತ್ತಾ? ನಿತ್ಯ ಮುಕ್ತ ಅವನು ಭಗವಂತ. ಕಡೆಗೆ ಕೃಷ್ಣನಿಗೆ ಶರಣಾದ್ಲಂತ. ಅಯ್ಯೋ ಕೃಷ್ಣ, ನೀನ್ ನಾನು ಕಟ್ಲಿಕ್ಕೂ ಆಗಲ್ವಲ್ಲನೋ ಅಂತ. ಕೂಡ್ಲೆ ಕರು ಕಟ್ಟುವ ಹಗ್ಗದಲ್ಲಿ ಸಿಕ್ಕಿಬಿದ್ನಂತೆ. ಅಂದ್ರೆ ಭಗವಂತನಿಗೆ ಶರಣಾದ್ರೆ ತಾನು ಎಷ್ಟೆಲ್ಲ ತೋರಿಸ್ತಾನೆ ಅಂತ. ಕೇವಲ ಒಂದು ಕರು, ಅದನ್ನ ಕಟ್ಟುವ ಹಗ್ಗದಲ್ಲಿ ತಾನು ಸಿಕ್ಕಿಬಿದ್ನಂತೆ. ಕಟ್ಟಾಕಿದ್ಲಂತೆ ಹಗ್ಗದಲ್ಲಿ. ಕಟ್ಟಾಕಿ ನಂತರ ಇನ್ನೆಲ್ಲಿಗೆ ಹೋಗ್ತೀಯ ನೋಡ್ತೇನೆ, ಇನ್ನೇನು ಅನ್ಯಾಯ ಮಾಡ್ತೀಯ ನೋಡ್ತೇನೆ ಅಂತ ಹೇಳಿ ತನ್ನ ಮನೆ ಕೆಲಸಕ್ಕೆ ಹೋದ್ಲು. ಇನ್ನಿಶ್ಚಿಂತೆ. ಯಾಕಂದ್ರೆ ನೋಡಿ, ಇದಿವತ್ತು ಅಷ್ಟೇ ತುಂಬಾ ಚೇಷ್ಟೆ ಮಾಡುವ ಮಕ್ಕಳಿದ್ರೆ ಹಾಗೆ ಕೈಕಾಲು ಕಟ್ಟಾಕ್ಬಿಡುದು, ಕಟ್ಟಾಕಿ ಕೋಣೆಯಲ್ಲಿ ಹಾಕೋದು.
ಯಾಕೆ ಈ ಮಕ್ಕಳನ್ನು ತಡ್ಕೊಳ್ಳಿಕ್ಕಾಗಲ್ಲ ಅಂತ. ಕೃಷ್ಣ ಹಾಗೆ ಭಾರೀ ಚೇಷ್ಟೆ ಮಾಡುವವ, ಅದಕ್ಕೆ ಕಟ್ಟಾಕಿದ್ರು. ಅವಳ ಕೆಲಸಕ್ಕೆ ಹೋದ್ಲು. ಕೃಷ್ಣ ಸುಮ್ಮನೆ ಕೂರುವವನ, ಇಲ್ಲಿವರೆಗೆ ತಾನೇ ಚೇಷ್ಟೆ ಮಾಡ್ತಾ ಇದ್ದ, ಈಗ ತನ್ನೊಟ್ಟಿಗೆ ಅವಲಕ್ಕಿ ಜಿಡ್ಡೇನೂ ಕರ್ಕೊಂಡು ಹೊರಟ. ಯಾಕಂದ್ರೆ ಒಟ್ಟಿ ಕಟ್ಟಾಕಿಬಿಟ್ಟಿದ್ದಾಳಲ್ವ, ಅದರಿಂದ ಅವಲಕ್ಕಿ ಜಿಡ್ಡೆಯನ್ನು ಎಳ್ಕೊಂಡು ತಾನು ಹೊರಟನಂತೆ ಕೃಷ್ಣ. ಹಿಂಬಾಗಲಿಂದ ಬಂದ ಹೊರಗೆ, ಮನೆ ಹೊರಗೆ ಬಂದ. ಮನೆ ಹೊರಗೆ ಇವನು ಹೋಗ್ತಾ ಇದ್ದಾನೆ, ಇವನಿಂದ ಅವಲಕ್ಕಿ ಜಿಡ್ಡೆಯು ಕೂಡ ಹೋಗ್ತಾ ಇದೆಯಾ, ಉಲೂಖಲ. ಹೋದ್ರೆ ಮನೆ ಹಿಂದೆ ತೋಟದಲ್ಲಿ 2 ಮರ ಬೆಳೆದು ನಿಂತಿದ್ದ. ದೊಡ್ಡ ಮರ, ಅದು ಸಾಮಾನ್ಯದಲ್ಲ, ಯಾವುದೋ ಕೆಲವು ಸಾವಿರ ವರ್ಷ ಆಗಿರ್ಬೇಕಂತ ಮರ. ಅದು ಆಕಾಶದಷ್ಟೆತ್ತರಕ್ಕೆ ನಿಂತಿರುವ ಮರ, ಅಂದ್ರೆ ಹೀಗೆ ನೋಡಿದ್ರೆ ಅದರ ತುದಿ ಕಾಣೋಲ್ಲ ಅಂಥ ಮರ. ಅದರ ಮಧ್ಯದಲ್ಲಿ ಕೃಷ್ಣ ಏನೋ ಹೋಗ್ಬಿಟ್ಟ. ಆದರೆ ಈ ಅವಲಕ್ಕಿ ಜಿಡ್ಡೆ ಸಿಕ್ಕಾಕೊಂಡ್ಬಿಡ್ತು ಮಧ್ಯದಲ್ಲಿ. ಅವಲಕ್ಕಿ ಜಿಡ್ಡೆ ಬರಬೇಕಲ್ವಾ, ಎಳದ್ನಂತೆ ಎಷ್ಟು ಎಳೆದ್ರೂ ಕೂಡ ಅವಲಕ್ಕಿ ಜಿಡ್ಡೆ ಬರ್ತಾ ಇಲ್ಲ, ಮತ್ತೆ ಹಗ್ಗವೂ ಕಟ್ಟಾಗ್ತಾ ಇಲ್ಲ, ಮತ್ತೆ ಮರ ಅಲಗಾಡ್ಲಿಕ್ಕೆ ಶುರು ಮಾಡ್ತಂತೆ. ಇವನು ಎಳೆಯುವ ರಭಸಕ್ಕೆ ಮರಗಳು ಅಲಗಾಡ್ಲಿಕ್ಕೆ ಶುರು ಮಾಡಿದ್ವಂತೆ. ಸ್ವಲ್ಪ ಹೊತ್ತಾಗುತ್ತಾ ಇದ್ದಾಗೆ 2 ಮರ ಧೋಪ್ಪಂತ ಶಬ್ದ ಮಾಡ್ತಾ ಕೆಳಗೆ ಬಿದ್ದುವಂತೆ. 2 ಮರಗಳು ಧೊಪ್ಪಂತ ಕೆಳಗೆ ಬಿದ್ದುವಂತೆ. ಈ ಶಬ್ದವನ್ನು ಕೇಳಿ ಇಡೀ ಗೋಕುಲದ ಎಲ್ಲಾ ಗೋಪಾಲಕರು, ಗೋಪಿಕಾಸ್ತ್ರೀಯರು ನಡುಗಿ ಹೋದ್ರಂತೆ. ಎಲ್ಲ ಕೂಡಲೇ ಓಡಿ ಬಂದ್ರು, ಎಲ್ಲ ಸೇರಿದ್ರು. ಸುತ್ತಮುತ್ತ ಸೇರಿ ನೋಡ್ತಾರೆ, 2 ಮರದ ಮಧ್ಯದಲ್ಲಿ ಕೃಷ್ಣ ಇದ್ದಾನಂತೆ. ಕೃಷ್ಣ ನಗತಾ ಇದ್ದಾನಂತೆ. ಸದ್ಯ ಮಗುಗೊಂದು ಏನೂ ಆಗಲಿಲ್ವಲ್ಲ, ಗಾಳಿ ಇಲ್ಲ, ಮಳೆ ಇಲ್ಲ, ಏನಿಲ್ಲ, ಈ ಮರಗಳು ಹೇಗೆ ಬಿದ್ದುವು, ಇಷ್ಟು ಗಟ್ಟಿ ಮುಟ್ಟಾದ ಮರ ಹೇಗೆ ಬಿದ್ದುವು. ಎಲ್ಲರೂ ಕೂಡ ಯೋಚನೆ ಮಾಡಿದ್ದು, ಎಲ್ಲರೂ ಕೂಡ ತರ್ಕ ಮಾಡಿದ್ದು. ಆದರೆ ಕೃಷ್ಣ ಹಿಂಬಾಗಿಲಿಂದ ಹೊರಟಾಗಲೇ ಕೆಲವು ಮಕ್ಕಳು ಕೃಷ್ಣನನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ವಂತೆ. ಏನ್ ಮಾಡ್ತಾನೆ ನೋಡೋಣ ಅಂತ. ಅವುಗಳಿಗೆಲ್ಲ ನೋಡಿದ್ದಾವೆ. ಕೃಷ್ಣ ಮರ ಎಳೆದದ್ದು, ಮರ ಬಿದ್ದದ್ದು ಎಲ್ಲ ಗೊತ್ತು. ಅವುಗಳೆಲ್ಲ ಎಳೆದ್ವಂತೆ, ಇದ್ಯಾಗೂ ಬಿದ್ದದಲ್ಲ, ಇವನೇ ಬಿಡಿಸಿದ್ದು ಅಂತ ಬೈದ್ರಂತೆ. ಸುಮ್ಮನೆ ಕೂತ್ಕೊಳ್ರೋ, ಬುದ್ಧಿ ಇಲ್ದಿದ್ದವು. ಯಾವ್ದಾದ್ರು ಮಕ್ಕಳು ಎಳೆದರೆ ಮರ ಬೀಳತ್ತಾ ಅಂತ ಹೇಳಿ, ನತೇ ಇರದ್ಧದಿರೇ ಗೋಪಾಹ ಬಾಲ ಭಾಷಿತ ಮಿತ್ಯುತ ಅಂತ ಭಾಗವತ ಹೇಳ್ತದೆ. ಪಾಪ ಪುಟ್ಟ ಮಕ್ಕಳು ಸತ್ಯ ನೋಡಿ ಹೇಳಿದ್ವು, ಇವರು ದೊಡ್ಡವ್ರು ನಂಬಲಿಲ್ಲ ಅಂತ. ಇವರು ಯಾಕೋ ಬಿತ್ತು, ಕಡೆಯವರೆಗೂ ಗೊತ್ತಾಗ್ಲಿಲ್ಲ ಇವರಿಗೆ. ಕೃಷ್ಣನಾದರೂ ಆ ರೀತಿ 2 ಮರವನ್ನ ಯಾಕೆ ಬೀಳಿಸಿದ ಅಂದ್ರೆ, ಅದರಲ್ಲಿ 2 ಕುಬೇರನ ಮಕ್ಕಳಿದ್ರು. ಅಷ್ಟು ಮಾತ್ರ ಅಲ್ಲ, 2 ದುಷ್ಟಶಕ್ತಿಗಳಿದ್ರು. ಆ 2ರನ್ನ ಸಂಹಾರ ಮಾಡಿದ. ಯಾರು ಅಂದ್ರೆ ಧುನಿ ಚಮು ಅಂತ. ಧುನಿ ಚಮು ಎಂಬಂತಹ 2 ದೈತ್ಯರನ್ನ ಸಂಹಾರ ಮಾಡಿದ ಕೃಷ್ಣ ಮರವನ್ನ ಬೀಳಿಸುವ ಮೂಲಕ. ಹಾಗೆ ನಳಕೂಬರ ಮಣಿಗ್ರೀವ ಅಂತ 2 ಕುಬೇರನ ಮಕ್ಕಳನ್ನ ಉದ್ಧಾರ ಮಾಡಿದ. ಪರೀಕ್ಷಿತ ಕೇಳ್ತಾನೆ, ಕುಬೇರನ ಮಕ್ಕಳೇ ಯಾಕೆ ಈ ಮರದಲ್ಲಿ ಬಂದು ಕೂತಿದ್ರು ಅಂತ. ಅದಕ್ಕೆ ಆ ಕಥೆಯನ್ನು ಹೇಳ್ತಾರೆ. ಕುಬೇರನ ಮಕ್ಕಳೇನಿದ್ದಾರೆ ನಳಕೂಬರ ಮಣಿಗ್ರೀವರು ಮೊದಲೇ ಶ್ರೀಮಂತನ ಮಕ್ಕಳು. ಕುಬೇರ ಅಂದ್ರೆ ಭಾರಿ ಶ್ರೀಮಂತ. ನಾವಿವತ್ತು ಹೇಳ್ತೇವಲ್ಲ, ಅವರು ಕುಬೇರ ಇದ್ದಾಗೆ ಅಂತ. ಆ ಐಶ್ವರ್ಯದಿಂದಾಗಿ ಇವರಿಬ್ಬರಿಗೆ, ನಳಕೂಬರ ಮಣಿಗ್ರೀವರಿಗೆ ಭಾರಿ ಅಹಂಕಾರ ಬಂದ್ಬಿಡ್ತಂತೆ. ಸ್ವೇಚ್ಛೆಯಿಂದ ತಾವು ಯಾವುದೇ ಒಂದು ಇದೇ ಇಲ್ಲದೆ, ಲಂಗು ಲಗಾಮಿಲ್ಲದೆ ತಿರುಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಒಮ್ಮೆ ಹೀಗೆ ತಾವು ಒಂದು ನದಿಯಲ್ಲಿ ಆರಾಮವಾಗಿ ಸ್ವೇಚ್ಛೆಯಿಂದ ಯಾವುದೋ ಕಂಡ ಹೆಣ್ಣು ಮಕ್ಕಳೊಟ್ಟಿಗೆ ತಾವು ಆಟ ಆಡ್ತಾ ಇದ್ದಾರಂತೆ. ಕಂಠ ಪೂರ್ತಿ ಕುಡಿದು ಬಿಟ್ಟಿದ್ದಾರಂತೆ. ನಾರದರಲ್ಲಿಗೆ ದೇವರಿಚ್ಛೆಯಂತೆ ಬಂದರೂ ಕೂಡ ಇವರಿಬ್ಬರು ಹೊರಗೆ ಬರುವಾಗ ಕಾಣೋದಿಲ್ಲ. ನಾರದರು ಬಂದ್ರು ಅಂತ ಒಂದು ಗೌರವ ಕೊಡುವಲ್ಲೂ ಇಲ್ಲ. ಇನ್ನು ತಾವು ನಗ್ನರಾಗೇ ಇದ್ದಾರೆ, ಬೆತ್ತಲೆ ಆಗೇ ಇದ್ದಾರೆ. ನಾರದರಿಗೆ ಸಿಟ್ಟು ಬಂತಂತೆ. ಅಸತಃ ಶ್ರೀಮದಾಂಧಸ್ಯ ದಾರಿದ್ರ್ಯಂ ಪರಮಾಂಜನಂ ಆತ್ಮೋಪಮ್ಯೇನ ಭೂತಾನಿ ದರಿದ್ರ ಪರಮೀಕ್ಷತೆ ಅಂತ. ನಿಮ್ಮಂತ ದುಷ್ಟರಿಗೆ ಅಹಂಕಾರದ ಮದ, ಸಂಪತ್ತಿನ ಮದ ಏರಿ ಹೋಗಿದೆ. ನಿಮ್ಮಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಒಂದೇ, ಏನಂದ್ರೆ ಮತ್ತೆ ದಾರಿದ್ರ್ಯ ಬರಬೇಕು. ಯಾಕಂದ್ರೆ ಒಬ್ಬನ ಕಷ್ಟ ಯಾವಾಗ ಅರ್ಥ ಆಗತ್ತೆ ಇನ್ನೊಬ್ಬನಿಗೆ ಅಂತ ಹೇಳಿದ್ರೆ, ತನಗೆ ಆ ಕಷ್ಟ ಬಂದಾಗ ಮಾತ್ರ. ಅಲ್ಲಿ ತನಕ ಅರ್ಥ ಆಗುದಿಲ್ಲ. ಯಾವತ್ತು ಬಡವರ ಕಷ್ಟ ಯಾರಿಗೆ ಅರ್ಥ ಆಗತ್ತೆ ಅಂದ್ರೆ, ಬಡವನ ಆಗಿದ್ರೆ ಮಾತ್ರ ಅರ್ಥ ಆಗತ್ತೆ ಹೊರತು ಹುಟ್ಟಿದಾಗಿನಿಂದಲೇ ಶ್ರೀಮಂತನಾದವನಿಗೆ ಏನು ಅರ್ಥ ಆಗತ್ತೆ. ಅದಕ್ಕೆ ನಾರದರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಒಬ್ಬನಿಗೆ ಕಾಲಿಗೆ ಮುಳ್ಳು ಚುಚ್ಚಿತು ಅಂತ ತಿಳ್ಕೊಳ್ಳಿ,
ಮುಳ್ಳು ಚುಚ್ಚಿದಾಗ ನೋವು ಆಯಿತು ಅಂತ ಹೇಗೆ ಗೊತ್ತಾಗತ್ತೆ ಹೇಳಿ ಅಂತ ಹೇಳಿದ್ರೆ, ತನಗೂ ಕೂಡ ಒಂದ್ಸಲ ಮುಳ್ಳು ಚುಚ್ಚಿರಬೇಕು, ಮುಳ್ಳು ಚುಚ್ಚಿ ನೋವಾಗಿರಬೇಕು. ಆ ರೀತಿ ನೋವನ್ನು ಅನುಭವಿಸಿದ್ರೆ ಇನ್ನೊಬ್ಬರಿಗೆ ಕಾಲಿಗೆ ಮುಳ್ಳು ಚುಚ್ಚಿದಾಗ ಕೂಡಲೇ ಹೋಗ್ತೇವೆ, ಅಯ್ಯೋ ಪಾಪ ಮುಳ್ಳು ಚುಚ್ಚಿದ, ಬನ್ನಿ ತೆಗಿತೇವೆ. ಯಾಕಂದ್ರೆ ಗೊತ್ತುಂಟು ಅದು ಮುಳ್ಳು ಚುಚ್ಚಿದ್ರೆ ಹೇಗೆ ವೇದನೆ ಆಗತ್ತೆ ಅಂತ ತಾನು ಹಿಂದೆ ಅನುಭವಿಸಿದಾನಲ್ವಾ. ಅದೇ ರೀತಿ ನಿಮಗೆ ಒಮ್ಮೆ ಅನುಭವಿಸಬೇಕು ನೀವು, ಆಗಲೇ ನಿಮಗೆ ಗೊತ್ತಾಗೋದು ಅಂತ ಶಾಪ ಕೊಡ್ತಾರೆ. ನೀವು ನಗ್ನರಾಗಿ ನನ್ನ ಮುಂದೆ ನಿಂತಿದ್ದೀರಲ್ವಾ, ಹಿರಿಯರು ಬಂದಾಗ ಹಿರಿಯರ ಮುಂದೆ ಯಾವ ರೀತಿ ಗೌರವ ಕೊಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ನೀವು ಮರಗಳ ಹಾಗೆ ನಗ್ನರಾಗಿ ಹೋಗ್ರಿ ಅಂತ, ಮರಗಳಾಗೋಗ್ರಿ ನೀವು, ಯಾಕಂದ್ರೆ ಮರಗಳಿಗೆ ವಸ್ತ್ರ ಇಲ್ಲ, ನೀವು ಹಾಗೆ ಮರಗಳಾಗೋಗ್ಲಿ ಅಂತ ಶಾಪ ಕೊಟ್ಟರು. ಅವರಿಬ್ಬರು ತಾವು ಕ್ಷಮೆಯನ್ನು ಯಾಚಿಸಿದಾಗ ಮುಂದೆ ಕೃಷ್ಣ ಬರ್ತಾನೆ, ಕೃಷ್ಣನ ಅನುಗ್ರಹದಿಂದ ನಿಮಗೆ ಬಿಡುಗಡೆ ಆಗತ್ತೆ ಅಂತ ಅವನು ನಾರದರು ಮತ್ತೆ ಆ ಶಾಪ ವಿಮೋಚನೆಯ ಉಪಾಯವನ್ನು ತಿಳಿಸಿಕೊಟ್ರು. ಆ ನಳಕೂಬರ ಮಣಿಗ್ರೀವರು ತಾವು 2 ಮರದಲ್ಲಿ ಸೇರಿಕೊಂಡಿದ್ದರು. ಅವರು ಕೃಷ್ಣ ಯಾವಾಗ ಬರ್ತಾನೆ ಅಂತ ಕೃಷ್ಣನದ್ದೇ ಚಿಂತನೆಯಲ್ಲಿದ್ದರಂತೆ. ಕೃಷ್ಣ ಯಾವಾಗ ಬಂದು ಅದನ್ನು ಬೀಳಿಸಿದ ಕೂಡಲೇ ಅವರಿಬ್ಬರು ಹೊರಗೆ ಬಂದು ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ತುಂಬ ಸುಂದರವಾದ ಸ್ತೋತ್ರ. ಅದರಲ್ಲಿ ಒಂದು ವಾಣಿ ಗುಣಾನುಕಥನೆ ಶ್ರವಣೋ ಕಥಾಯಾಂ ಹಸ್ತೋ ಚ ಕರ್ಮಸು ಮನಸ್ತವ ಪಾದಯೋರ್ನೋ ಸ್ಮೃತ್ಯಾಂ ಶಿರಸ್ತವ ಸುರ ಪ್ರವರ ಪ್ರಣಾಮಿ ದೃಷ್ಟಿಸ್ಸತಾಂ ದರ್ಶನೇಸ್ತು ಭವತ್ತನೂನಾಂ. ಹೇ ಭಗವಂತ, ಮೊದಲು ನಾವು ಭಾರೀ ಅಹಂಕಾರಿಗಳಾಗಿದ್ವು. ನಾರದರು ಶಾಪ ಕೊಟ್ಟದ್ದಲ್ಲ, ವರ ಕೊಟ್ಟದ್ದು ನಮಗೆ. ಯಾಕಂದ್ರೆ ನಾರದರ ಶಾಪದಿಂದಾಗಿ ನಿನ್ನ ದರ್ಶನ ಆಗುವ ಹಾಗೆ ಆಯಿತು, ಈ ರೀತಿ ಉದ್ಧಾರ ಆಗುವ ಹಾಗೆ ಆಯಿತು. ಇವತ್ತು ನಮ್ಮ ದುರ್ಬುದ್ಧಿಯೆಲ್ಲ ಬಿಟ್ಟಿದ್ದೇವೆ, ಒಳ್ಳೆಯವರಾಗಿದ್ದೇವೆ. ನಾವಿಷ್ಟೇ ಕೇಳೋದು, ಬಾಯಿ ನಿನ್ನನ್ನು ಹಾಡಲಿ, ಕಿವಿ ನಿನ್ನ ಬಗ್ಗೆ ಕೇಳಲಿ, ಕೈ ನಿನ್ನ ಕರ್ಮಗಳನ್ನು ಮಾಡಲಿ, ಸತ್ಕರ್ಮಗಳನ್ನು ಮಾಡಲಿ, ಇದು ಬಿಟ್ಟು ಇನ್ನೇನು ಕೇಳುವುದಿಲ್ಲ. ತಲೆ ಯಾವತ್ತೂ ನಿನಗೆ ಬಾಗಿರಲಿ, ಮನಸ್ಸು ಯಾವತ್ತೂ ನಿನ್ನನ್ನು ಚಿಂತಿಸುವಂತಿರಲಿ ಅಂತ ಆ ನಳಕೂಬರ ಮಣಿಗ್ರೀವರು ಪ್ರಾರ್ಥನೆಯನ್ನು ಮಾಡಿ ತಾವು ಹೊರಟೋಗ್ತಾರಂತೆ. ಹೀಗೆ ಭಗವಂತ ತಾನು ಗೋಕುಲದಲ್ಲಿ ಈ 2 ಮರಗಳನ್ನು, ಮತ್ತಿ ಮರಗಳು, ಯಮಳಾರ್ಜುನ ಭಂಜನ ಅಂತ ಹೇಳ್ತೇವೆ ಕೃಷ್ಣಾಷ್ಟೋತ್ರದಲ್ಲಿ, ಮತ್ತಿ ಮರಗಳ 2 ಮುರಿದು ಇಬ್ಬರಿಗೆ ಮೋಕ್ಷವನ್ನು ಕೊಟ್ಟ, ಇಬ್ಬರಿಗೆ ನರಕವನ್ನು ಕರುಣಿಸಿದ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಎಲ್ಲ